ಕೊಂಗಳ್ಳಿ ಮಲ್ಲಪ್ಪನ ದೇವರ ಸನ್ನಿಧಿಗೆ ಆಗಮಿಸಿ ನಾವು ತದನಂತರ ನಾವು ಮತ್ತೆ ಮಲ್ಲನ್ಗುಳಿಗೆ ಪ್ರವೇಶವನ್ನ ನೀಡಬೇಕಾದ್ರೆ ಸೊ ನಮ್ಗೆ ಇಲ್ಲೊಂದು ದೇವಸ್ಥಾನ ಕಾಣುತ್ತೆ ನೋಡಿ, ಭದ್ರಕಾಳಿ ದೇವಸ್ಥಾನ ಅಂತ. ಇದು ಬಹಳ ಅದ್ಭುತವಾದ ಒಂದು ದರ್ಶನ ನಮ್ಗೆ ರಸ್ತೆನಲ್ಲಿ ಸಿಕ್ತು. ಸೊ ಇಲ್ಲಿ ಬಹಳ ಅದ್ಭುತವೇ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ಸ್ಥಳೀಯರ ಒಂದು ಸಹಕಾರದಿಂದ ಭದ್ರಕಾಳಿ ದೇವಸ್ಥಾನದ ಒಂದು ಸ್ವಲ್ಪ ಇಲ್ಲಿನ ಒಂದು ಮಹಿಮೆಯನ್ನು ತಿಳಿಸ್ತೀನಿ. ಹಾಗೆ ಇಲ್ಲಿ ಬೊಮ್ಮೇಶ್ವರ ದೇವರು ಸಹ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿನೂ ಇದೆ. ಸೊ ಇಲ್ಲಿ ಒಂದು ಆಲೆ ಮರವನ್ನ ನಾವು ಕಾಣಬಹುದು. ಸೊ ಇಲ್ಲಿ ದೇವರು ಒಡೆದು ಮೂಡಿರತಕ್ಕಂಥ ಒಂದು ಭಗವಂತನ ದೇವರ ದರ್ಶನವನ್ನು ಸಹ ಭಕ್ತಾದಿಗಳ ಮುಂದೆ ತೋರ್ಪಡಿಸ್ತೀನಿ. ಸೊ ಹತ್ತತ್ರ ನಾವು ಭದ್ರಕಾಳಿ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ. ಸೊ ಇಲ್ಲಿನ ಒಂದು ಮಹಿಮೆಯನ್ನ ಪಡೆದುಕೊಳ್ಳೋಣ. ಸೊ ನೋಡಿ, ವ್ಯೂ ನೋಡಿ, ಎಷ್ಟು ಅದ್ಭುತವಾದ ಒಂದು ವ್ಯೂ ನಮ್ಗೆ ದೊರಕ್ತಾ ಇದೆ ನೋಡಿ. ಎಷ್ಟು ಅದ್ಭುತವಾಗಿ ನಮ್ಗೆ ಈ ತರದ ಒಂದು ವ್ಯೂ ಸಿಗೋದೇ ಒಂದು ಕಷ್ಟ ಅಂತ ಹೇಳ್ಬೋದು ನೋಡಿ. ದೇವತೆಗಳು ನೆಲೆಸ್ತಕ್ಕಂಥ ಒಂದು ಸ್ಥಳ ನೋಡಿ ಈ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಆಗಾಗ 77 ಮನೆ ಪ್ರವಾಸದಲ್ಲಿ ನಾನು ತಿಳಿಸ್ತಾ ಇರ್ತೇನೆ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ದೇವತೆಗಳು ನೆಲೆಸ್ತಕ್ಕಂಥ ಪುಣ್ಯಕ್ಷೇತ್ರಗಳು ನೋಡಿ ಈ ರೀತಿ ವೈಭವಿಸ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ನಾನು ತಿಳಿಸ್ತಾ ಇದ್ದೀನಿ. ಸೊ ಭದ್ರಕಾಳಿ ದೇವಸ್ಥಾನ ಇದಾಗಿರ್ತದೆ. ಸೊ ಇಲ್ಲಿ ಬೊಮ್ಮೇಶ್ವರ ದೇವರು ಸಹ ಇದ್ದಾರೆ ಸರ್ ಅಂತಕ್ಕಂಥ ಒಂದು ಮಾಹಿತಿ ತಿಳಿಸಿದ್ದಾರೆ. ಕಂಪಣ ದೇವರು ಅಂತ ಹೇಳ್ತಾ ಇದ್ದಾರೆ ಇವರು. ಅಂದ್ರೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಬೇಡಗಂಪಣ ಅರ್ಚಕರು ಏನು ಪೂಜೆಗಳನ್ನ ಸಲ್ಲಿಸ್ತಾರೆ ಮಹದೇಶ್ವರನಿಗೆ, ಹಾಗೆ ಕಂಪಣದ ದೇವರು ಸರ್ ಇಲ್ಲಿರೋದು. ಬೊಮ್ಮೇಶ್ವರ ದೇವರಿದ್ದಾರೆ, ಸೊ ಭದ್ರಕಾಳಿ ದೇವರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ನೋಡಿ. ದೇವಸ್ಥಾನದ ಒಂದು ಸುಂದರವಾದ ವ್ಯೂ ನಮ್ಗಿಲ್ಲಿ ದೊರಕ್ತಾ ಇದೆ. ಸೊ ಭದ್ರಕಾಳಿ ದೇವಸ್ಥಾನದ ಒಳಾಂಗಣಕ್ಕೆ ನಾನು ಪ್ರವೇಶವನ್ನು ನೀಡ್ತಾ ಇದ್ದೇನೆ. ಸೊ ಇಲ್ಲಿ ಒಂದು ಮಹಿಮೆ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಸ್ವಲ್ಪ ಮಾಹಿತಿಯನ್ನ ಕೇಳಿ ಭಕ್ತಾದಿಗಳ ಮುಂದಿರ್ತೀನಿ. ಹೇಳಿ ಗುರುಗಳೀಗ. ನಾವು ಬಂದು ಪೂಜಾರಿ ಕಾಳಪ್ಪ. ಇಲ್ಲಿ ಒಂದು ದೇವಸ್ಥಾನ ಇತ್ತು ಚಿಮಟಾಳಿ ಗ್ರಾಮದಲ್ಲಿ. ಚಿಮಟಾಳಿ ಗ್ರಾಮ ಇದು? ಚಿಮಟಾಳಿ ಗ್ರಾಮ. ಚಿಮಟಾಳಿ ಗ್ರಾಮದಲ್ಲಿ ನಾನು ಒಬ್ಬ ಪೂಜಾರಿ. ಮಹದೇಶ್ವರ, ಬಸವೇಶ್ವರ, ವಿನಾಯಕ ಎಲ್ಲಾ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನಮ್ಗ ಇಲ್ಲಿ ನಮ್ಮ ಪಕ್ಕದ ಹೊಲದಲ್ಲಿಯ ನಮಗೆ ದೇವಸ್ಥಾನ ಒಂದು ಪಕ್ಕದಲ್ಲಿ ಅದೇ, ಅದು ನಾವು ವರ್ಷ ನಾವು ಬೇಡ್ಕೊಂಡವಿ. ನಾವು ಇದು ಮುಖ್ಯವಾದ ದೇವ್ರಿದು. ಒಂದು ಚೂರು ಏನ್ ತೊಂದ್ರೆ ಇಲ್ಲ ಇಲ್ಲಿ. ಕಳ್ಳದ ಸುಳದ ಏನು ಮಾಡಕ್ಕಿಲ್ಲ, ತಪ್ಪು ಗಿಪ್ಪು ಏನು ಒಂದು ತೊಂದರೆ ಕೊಡಕ್ಕಿಲ್ಲ. ಭದ್ರಕಾಳಿ ಅಮ್ಮ, ಬೊಂಬಪ್ಪ ಆಲದ ಮರದಲ್ಲಿ ಕೊಡ್ತಾವ್ರೆ ಚೆನ್ನಾಗ. ಒಂದ್ ಸ್ವಲ್ಪ ಏನು ದಿಕ್ ತಪ್ಪಿಟ್ರೆ ಸರ್ಪ ಬಂದು ನಮ್ ಕಣ್ಣಿಗೆ ಕಾಣಿಸ್ಕತೀನಿ. ಇಲ್ಲಿ ಬಂದು ಸರ್ಪ ಬಂದು ಕಾಣಿಸ್ಕತಾನೆ ಸರ್. ಇದಕ್ಕ ತಪ್ಪು ಮಾಡ ಬರಂಗಿಲ್ಲ, ನೀವೇನು ತೊಂದರೆ ಕೊಡಕ್ಕಿಲ್ಲ. ನೀಟಾಗಿ ಪೂಜಾ ಮಾಡ್ಕೊಂಡು ಒಂದ ಇದ್ರಲ್ಲಿ ಭಕ್ತಿಯಲ್ಲಿ ನಾವು ಬರಬೇಕು ನಾವು. ಮಡಿದೆ ಬರ್ಬೇಕು ನಾವು. ಇದು ದೇವ್ರಿ ಅದು, ಇದು ಬೊಮ್ಮಪ್ಪನ? ಬೊಂಬಪ್ಪ ಸರ್ ಇದು ಬೊಮ್ಮಪ್ಪ. ಒಳಗಡೆ ಭದ್ರಕಾಳಿ ಬೊಂಬಪ್ಪ ಇದು. ಬಂಧುಗಳೇ ನೋಡಿ, ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ನಾವು ಬೊಮ್ಮೇಶ್ವರ ದೇವರ ಒಂದು ದರ್ಶನವನ್ನ ಈಗಾಗಲೇ ಮಾಡ್ಸಿರ್ತೇನೆ. ಸೊ ಅದರಂತೆಯೇ ನಾವು ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡಿ ಕೊಂಗಳ್ಳಿ ಮಲ್ಲಪ್ಪನ ದರ್ಶನವನ್ನ ಪಡೆದು ನಾವು ಆಗಮಿಸ್ಬೇಕಾದ್ರೆ ಇಲ್ಲಿ ಬೊಮ್ಮೇಶ್ವರ ದೇವರ ದರ್ಶನವನ್ನ ಭಕ್ತಾದಿಗಳ ಮುಂದೆ ತೋರ್ಪಡಿಸ್ತಿದ್ದೇನೆ. ದಯವಿಟ್ಟು ಭಕ್ತಾದಿಗಳು ಬೊಮ್ಮಪ್ಪನ ದರ್ಶನವನ್ನ ಒಮ್ಮೆ ಪಡೆದುಕೊಳ್ಳಿ. ಸೊ ಇಲ್ಲಿ ಕಂಪಣದ ದೇವರು ಅಂತ ಹೇಳ್ತಾರೆ. ಏನ್ ಸೌಂಡ್ ಗುರುಗಳೇ? ನೋಡಿ, ಇಲ್ಲಿ ತಪ್ಪು ಮಾಡಿ ಆಗಮಿಸುವಂತಿಲ್ಲ ಅಂತ ನಮ್ಮ ಇಲ್ಲಿ ಪೂಜೆನ ಸಸ್ತಕ್ಕಂತ ತಮ್ಮಡಿಯವರು ಹೇಳ್ತಾ ಇದ್ರೆ. ಬಹಳ ಒಂಥರ ಶಬ್ದ, ಒಂಥರ ಕೇಳೋದಕ್ಕೆ ಒಂಥರ ಅಸಾಧ್ಯ, ಆ ತರದ ಒಂದು ಶಬ್ದ ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಏನು ಭಯ ಪಡಬೇಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೊಮ್ಮೇಶ್ವರ ದೇವರ ದರ್ಶನವನ್ನ ಭಕ್ತಾದಿಗಳು ಪಡೆದುಕೊಳ್ಳಿ. ಬೊಮ್ಮಪ್ಪನ ಸನ್ನಿಧಿಗೆ ಆಗಮಿಸಿದ್ದೀನಿ. ಸೊ ಇಲ್ಲಿ ಪಕ್ಕದಲ್ಲೇ ಭದ್ರಕಾಳಿ ತಾಯಿಯ ದರ್ಶನವನ್ನು ಸಹ ಭಕ್ತಾದಿಗಳು ಪಡೆಯಬಹುದು. ಅದೇನ್ ಗುರುಗಳು ಆತರ ಸೌಂಡ್ ಬಂದ್ಬಿಡ್ತು? ಇಲ್ಲ ಇಲ್ಲ, ನಾವೇನ್ ಕೆಟ್ಟದು ಮಾಡ್ತಾ ಇಲ್ವಲ್ಲ ಬಿಡಿ. ಹೌದು. ಗುರುಗಳೇ ಹೊರಗಡೆ ಒಳಗೆ ಇರ್ತಾ?
ಹಾ ಹಾ ಹೌದಾ ಹಂಗೆ ಕಷ್ಟ ಬಿದ್ದುಬಿಟ್ಟು ಒಬ್ಬ ತಪ್ಪು ಮಾಡ್ಬಿಟ್ಟ ಬಂದು ಬಂದು ನೀರ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ಹೌದು ಕಾಣಕವನ್ನು ಕಟ್ಟಿ ಆಮೇಲೆ ತಾನು ಬೆಟ್ಟು ನಿಂತು ಈಗ ಭದ್ರಕಾಳಿಯಮ್ಮನ ದೇವಸ್ಥಾನದಲ್ಲಿ ಏನ್ ಸೌಂಡ್ ಹಂಗ್ ಬಂದ್ಬಿಡ್ತಲ್ಲ ಗುರುಗಳೇ. ಇದು ಮರ ತೆರೆಯಕ್ಕಿಲ್ಲ. ಹೌದು ಹೌದು ಬಂಧುಗಳೇ, ನೋಡಿ ಸರ್ಪ ಅಂತ ಹೇಳ್ತಾ ಇದಾರೆ ಇಲ್ಲಿನ ಸ್ಥಳೀಯರು. ತಮ್ಮಡಪ್ಪ ಅವರು ಸರ್ಪದ ಶಬ್ದ ಅದು, ಏನು ಮಾಡಲ್ಲ, ನಿಂಪಣ್ಣ ವಿಡಿಯೋ ಮಾಡ್ಕೊ ಬನ್ನಿ. ಸೊ ಒಂಥರ ಸೌಂಡ್ ಆ ಥರ ಶಬ್ದನ ಕೇಳ್ಪಟ್ಟಿಲ್ಲ ಒಂದ್ಸಲನೂ. ಹಾ ಆಶ್ಚರ್ಯಕರವಾದ ಶಬ್ದ ಏನೂ ಆಗಲ್ಲ ಬನ್ನಿ ಸರ್, ಏನಿಲ್ಲ, ಭಯ ಪಡಬೇಡಿ ಬನ್ನಿ ಸರ್ ಅಂದ್ಬಿಟ್ಟು ನಮ್ಮ ದೇವಸ್ಥಾನದ ತಮ್ಮಪ್ಪವ್ರು ಹೇಳಿದ್ದಾರೆ. ಸೊ ಅಲ್ಲಿಂದ ನಮಗೆ ದೇವರ ಒಂದು ವೀಕ್ಷಣೆ ಬಹಳ 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 ಸುಂದರವಾಗಿ ಸಿಗುತ್ತೆ. ಗುರುಗಳ ಈ ಊರ ಹೆಸರೇನು ಹೇಳಿ? ನಾವು ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಬೇಕಾದ್ರೆ ಈ ಒಂದು ಚಿಮಟಳ್ಳಿ ಗ್ರಾಮದಲ್ಲಿ ಕಂಡು ಬಂದಂತಹ ಭದ್ರಕಾಳಿ ದೇವಸ್ಥಾನ ಇದಾಗಿರ್ತದೆ. ಹೌದಾ? ಸೊ ಏನು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೂ ಸಹ ಒಮ್ಮೆ ಆಗಮಿಸಿ ಭದ್ರಕಾಳಿ ತಾಯಿಯ ದರ್ಶನವನ್ನು ಪಡೆಯಿರಿ, ಹಾಗೆ ಬೊಮ್ಮೇಶ್ವರರ ದರ್ಶನವನ್ನು ಸಹ ಪಡೆಯಿರಿ ಅಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ಹಿಂದೆ ನಾನು 101 ಸ್ವಾಮಿ ಮಲೆಗೆ ಪ್ರವೇಶವನ್ನು ನೀಡಿ ಅಲ್ಲಿ ಎಳನೀರಿನಲ್ಲಿ ದೀಪ ಉರಿಯುವ ಒಂದು ಪವಾಡದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೆ. ಅದರಂತೆಯೇ ಈ ಒಂದು ಚಿಮಟಳ್ಳಿ ಸಮೀಪದಲ್ಲಿರ್ತಕ್ಕಂಥ ಬೊಮ್ಮೇಶ್ವರ ದೇವರ ಸನ್ನಿಧಿ ಮತ್ತು ಭದ್ರಕಾಳಿ ದೇವರ ಸನ್ನಿಧಿಯಲ್ಲೂ ಸಹ ಏನು ಎಳನೀರಿನಲ್ಲಿ ದೀಪ ಉರಿತಕ್ಕಂಥ ಒಂದು ಪವಾಡ ಇದೆ ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಸಾಧ್ಯವಾದ್ರೆ ಮುಂದಿನ ದಿವಸ ಒಂದು ಪವಾಡದ ಒಂದು ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ತೀನಿ. ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಬೊಮ್ಮೇಶ್ವರ ದೇವರು, ತದನಂತರ ಪುಣ್ಯಕ್ಷೇತ್ರ ಇರ್ತದೆ. ಚಿಮಟಳ್ಳಿ ಗ್ರಾಮ ಏನು ಕೊಂಗಳ್ಳಿ ಬೆಟ್ಟದಿಂದ ಒಂದು 6 ಕಿಲೋಮೀಟರ್ ಅಂತರವನ್ನು ಹೊಂದಿದೆ. ಸೊ ಕೊಂಗಳ್ಳಿ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೂ ಸಹ ಒಮ್ಮೆ ಭೇಟಿ ನೀಡಿ ಅಂತ ಈ ಒಂದು ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ.